ನಮಸ್ತೆ. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಜಾನ್ವರಿ ಇದ್ದು ಡೇಟಾ ನೋಡ್ತೀವಿ. ಇಲ್ಲಿ ಏನಾಗಿದೆ ಅಂತಂದ್ರೆ ಮೂಮೆಂಟ್ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿದೆ. ಇದನ್ನ ಹೆಂಗೆ ನೋಡ್ಬೋದು ನಮ್ಮ ಸಾಫ್ಟ್ವೇರ್ ಅಲ್ಲಿ ಅಂತ ಇದನ್ನು ನಾವು ತಿಳ್ಕೊತೀವಿ. ಇಲ್ಲಿ ಏನೇನ್ ಗಮನಿಸ್ತೀವಿ ಅಂತಂದ್ರೆ ನಾವು ಫ್ಯೂಚರ್ಸ್ ನ ಚಾರ್ಟ್ ಅನ್ನು ಗಮನಿಸಿಕೊಂಡು ಜೊತೆಗೆ ಆಪ್ಷನ್ಸ್ ನ ಡೇಟಾಗಳನ್ನ ನೋಡಿಕೊಂಡು ಹೇಗೆ ನಾವು ಟ್ರೇಡ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತೀವಿ. ನಮಸ್ತೆ. 915trade.com ನ ಕನ್ನಡದ ಇನ್ನೊಂದು ವಿಡಿಯೋಗೆ ಸ್ವಾಗತ ಎಲ್ರಿಗೂ. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಜಾನ್ವರಿನ ಡೇಟಾವನ್ನ ನೋಡ್ತೀವಿ, ಹೇಗೆ ಮೂವ್ಮೆಂಟ್ ಆಗಿದೆ ಅನ್ನೋದನ್ನ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಈ ಪೇಜ್ಗೆ ಹೇಗೆ ಬರೋದು ಅಂತಂದ್ರೆ ಹಿಸ್ಟ್ರಿ ಚಾರ್ಟ್ಸ್ ಅಲ್ಲಿ ಇಂಡೆಕ್ಸ್ ವ್ಯೂ ಅಂತ ಕೊಟ್ಟರೆ ಈ ಪೇಜ್ಗೆ ಬರ್ತೀವಿ. ಅಲ್ಲಿ ನಾವು ಡೇಟ್ ಅನ್ನು ಸೆಲೆಕ್ಟ್ ಮಾಡ್ತೀವಿ. ನಾನು ಆಲ್ರೆಡಿ ಡೇಟ್ ಸೆಲೆಕ್ಟ್ ಮಾಡಿದ್ದೀನಿ, ಫಸ್ಟ್ ಜಾನ್ವರಿ ಇದು. ಕ್ವಿಕ್ ಆಗಿ ನಾನು ನಿಮಗೊಂದು 4 ಚಾರ್ಟ್ ಬಗ್ಗೆ ಹೇಳ್ತೀನಿ. ಮೊದಲು ಹೇಳಿದ್ವಿ, ಇದು ಫ್ಯೂಚರ್ಸ್ ಚಾರ್ಟ್, ನಿಫ್ಟಿಯ ಫ್ಯೂಚರ್ಸ್, ಸೆಲ್ಲರು ಬೈಯರ್ಸ್. ಇದು ಇದರ ಡಿಫ್ರೆನ್ಸ್, ಬೈಯರ್ ಮೈನಸ್ ಸೆಲ್ಲರ್ಸ್. ಇದು ಸ್ಪಾಟ್ ಕ್ಯಾಂಡಲ್, ಮೂರನೇ ಚಾರ್ಟ್, ಫಸ್ಟ್, ಸೆಕೆಂಡ್, ಥರ್ಡ್. ಅಂಡ್ ಇದು ಫೋರ್ತ್ ಬಂದು ನಿಫ್ಟಿಯ ಆಪ್ಷನ್ಸ್ ಡೇಟಾ, ಅಂದ್ರೆ ಪುಟ್ ಸೆಲ್ಲರ್ಸ್, ಕಾಲ್ ಸೆಲ್ಲರ್ಸ್. ಅದು ಇಲ್ಲೂ ನಿಮ್ಗೆ ಕಾಣಿಸುತ್ತೆ, ಬರ್ದಿದ್ದೀವಿ ಹೆಂಗಿದೆ ಅಂತ. ಸೊ ಅದನ್ನ ನಾವು ತೋರಿಸ್ತಾ ಇರುವಂತದ್ದು. ಹಾಗೇನೆ ಇದನ್ನ ಯಾವುದೇ ಸ್ಟ್ರೈಕ್ ಮೇಲೆ ನೀವು ಕ್ಲಿಕ್ ಮಾಡಿ ಆ ಪರ್ಟಿಕ್ಯುಲರ್ ಸ್ಟ್ರೈಕ್ ನ ಮೂವ್ಮೆಂಟ್ ನೋಡ್ಕೋಬಹುದು. ಜೊತೆಗೆ ಆ ಪರ್ಟಿಕ್ಯುಲರ್ ಸ್ಟ್ರೈಕ್ ಇದ್ದು ಕಾಲ್ ಪ್ರೈಸ್ ಮತ್ತೆ ಪುಟ್ ಪ್ರೈಸ್ ಅನ್ನು ನೋಡ್ಕೋಬಹುದು. ಸರಿನಾ? ನಾವು ಹೇಳ್ದಂಗೆ 915 ಟ್ರೇಡ್ ನ ಪ್ರತಿಯೊಂದು ಚಾರ್ಟ್ ಕೂಡ ಎವ್ರಿ ಮಿನಿಟ್ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಈಗ ನಾವು ಲೈವ್ ಅಲ್ಲಿ ಏನಾದ್ರೂ ನೋಡ್ತೀವಿ ಅಂತಂದ್ರೆ ನಾವು ಪರ್ಟಿಕ್ಯುಲರ್ ಸ್ಟ್ರೈಕ್ ಅನ್ನ ಬೇರೆ ಪೇಜ್ ಅಲ್ಲೂ ಟ್ರ್ಯಾಕ್ ಮಾಡಬಹುದು. ನಾನು ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ಲೈವ್ ಹೋಗಿ ನಿಫ್ಟಿ ಸ್ಟ್ರೈಕ್ ಅಂತ ಕೊಟ್ರೆ ನಿಫ್ಟಿ ಮಾತ್ರ ಈಗ ಸದ್ಯಕ್ಕೆ ಇರುವಂತದ್ದು. ಅದರಲ್ಲಿ ಪರ್ಟಿಕ್ಯುಲರ್ ಏನಿದೆ, ಈ ತರ 22,400 ನೀವು ಸೆಲೆಕ್ಟ್ ಮಾಡಬೇಕು, 22,450 ನೀವು ಮಾಡಬೇಕು, ಅಥವಾ 22,350 ಮಾಡ್ಕೋಬೇಕು ಅಂದ್ರೆ ಸೆಲೆಕ್ಟ್ ಮಾಡ್ಕೋಬೇಕು. ಜೊತೆಗೆ ಆ ಸೆಲೆಕ್ಟ್ ಮಾಡಿರುವಂತದ್ದು ಇಲ್ಲಿ ಬರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಪರ್ಟಿಕ್ಯುಲರ್ ಸ್ಟ್ರೈಕ್, ನೀವು ಈಗ ಏನ್ ಪಾಪಪ್ ಅಲ್ಲಿ ಇಲ್ಲಿ ನೋಡಿರ್ತೀರಾ, ಈ ಕ್ಲಿಕ್ ಮಾಡಿದಾಗ ಏನ್ ನೋಡ್ತೀರಾ ಅದು ಇಲ್ಲೂ ಕಾಣಿಸುತ್ತೆ ನಿಮಗೆ. ಜೊತೆಗೆ ಕಾಲ್ ಪ್ರೈಸ್, ಪುಟ್ ಪ್ರೈಸ್ ಅನ್ನ ನೋಡ್ಕೋಬಹುದು. ಸರಿನಾ? ಈಗ ನಾವು ಹೆಂಗೆ ಯೂಶಲಿ ನಾವು ಟ್ರೇಡ್ ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ, ಯಾವುದೇ ನಮಗೆ ಕನ್ವಿಕ್ಷನ್ ಬಿಲ್ಡ್ ಆದಾಗ ನಾವು ಯೂಶಲಿ ATM ಅಲ್ಲೇ ಎಂಟರ್ ಆಗಬೇಕು. ಅದು ಪುಟ್ ಬೈ ನಾವು ಪುಟ್ ಸೆಲ್ಲೋ, ಕಾಲ್ ಬೈ ಏನೇ ಇರ್ಬೋದು, ATM ಅಲ್ಲೇ ಮಾಡ್ತೀವಿ. ಅಷ್ಟೇ. ನಾನು 9:15 ಏನೋ ನನಗೆ ಕನ್ವಿಕ್ಷನ್ ಬಿಲ್ಡ್ ಆಯ್ತು, ನಾನು ತಗೊಳ್ತೀನಿ ಅಂತಂದ್ರೆ ATM ಅಲ್ಲೇ ಮಾಡ್ತೀವಿ, ಸಜೆಸ್ಟ್ ಮಾಡ್ತೀವಿ. ನಾವು ಮೇ ಬಿ ನನ್ ಪರ್ಸನಲ್ ಸ್ಟೈಲ್ ಆಫ್ ಇರ್ಬೋದು, ಅಥವಾ ಆಸ್ ಎ ನಿಮಗೆ ಈಸಿ ಆಗ್ಲಿ ಅನ್ನೋದಕ್ಕೂ ಇರ್ಬೋದು, ATM ಅಲ್ಲೇ ಮಾಡ್ತೀವಿ. ನಿಮ್ ಸ್ಟೈಲ್ ಬೇರೆ ಇರ್ಬೋದು, ATM ಅಲ್ಲೆಲ್ಲ ಮಾಡ್ಬೋದು. ಇಟ್ ಈಸ್ ಅಪ್ ಟು ಯು, ನೀವು ಮಾಡ್ಕೋಬಹುದು. ಓಕೆನಾ? ಈಗ ನಾವು ಈ ಪರ್ಟಿಕ್ಯುಲರ್ ಫಸ್ಟ್ ಜನವರಿ 2025 ಡೇಟಾ ನೋಡ್ತೀವಿ. 9:15 ಈ ತರ ಆಪ್ಷನ್ಸ್ ಡೇಟಾ ಇತ್ತು. ನಿಮ್ಗೆ ಪರ್ಟಿಕ್ಯುಲರ್ 9:15 ಫ್ಯೂಚರ್ಸ್ ಹೆಂಗಿರುತ್ತೆ ಅಂದ್ರೆ ಇದನ್ನ ಝೂಮ್ ಮಾಡ್ಕೊಂಡು ನೀವು ಮಾಡಬಹುದು ಹೆಂಗಿತ್ತು ಅಂತ. ಈ ತರ ಕ್ಯಾಮ್ರಾ 2 ಡಾಟ್ ಬರುತ್ತೆ ನಿಮ್ಗೆ ಅಷ್ಟೇ. ಇಲ್ಲೂ ಅಷ್ಟೇ 1 ಡಾಟ್ ಬರುತ್ತೆ. 9:15 ಹೆಂಗ್ ಬರುತ್ತೆ ಅಂತ. ಪ್ಲಸ್ ಟ್ರೈ ಮಾಡೋದು. ಓಕೆ, ಡ್ರ್ಯಾಗ್ ಮಾಡ್ಕೊಂಡು ನೀವು ನೋಡ್ಕೋಬಹುದು. ಓಕೆ, ಅದು ಲೈವ್ ಅಲ್ಲಿ ಇದ್ದಾಗ ಹಂಗೆ ಕಾಣಿಸುತ್ತೆ. ಹಿಸ್ಟ್ರಿ ಬಂದಾಗ ಅಫ್ಕೋರ್ಸ್ ಫುಲ್ ಡೇ ತೋರಿಸ್ತಾ ಇರುತ್ತೆ. ನಾವೀಗ ಹಿಸ್ಟ್ರಿ ಪೇಜ್ ಅನ್ನು ನೋಡ್ತಾ ಇರೋ ಕಾರಣ ಫುಲ್ ಡೇಟಾ ನಮ್ಗೆ ಕಾಣಿಸ್ತಾ ಇರುತ್ತೆ, ಫುಲ್ ದಿನದ್ದು. ಹಿಂಗ್ ಝೂಮ್ ಮಾಡ್ಕೊಂಡಾಗ ಹಿಂಗ್ ತೋರಿಸ್ತಾ ಇರುತ್ತದೆ. ಒಂದೊಂದು ನಿಮಿಷಕ್ಕೂ ಒಂದೊಂದು ಕ್ಯಾಂಡಲ್ ಅಪೇರ್ ಆಗ್ತಾ ಬರುತ್ತೆ, ಒಂದೊಂದು ಡಾಟ್ಗಳು ಅಪೇರ್ ಆಗ್ತಾ ಹೋಗುತ್ತೆ. ಸರಿನಾ? 9:15 ಏನಾಗಿತ್ತು ಅಂತಂದ್ರೆ, ನಾನು ಈ ಡೇಟಾ ನೋಡ್ಬಿಟ್ರೆ ನನಗೆ ATM ಅಲ್ಲಿ ಕಾಲ್ ಸೆಲ್ಲರ್ಸ್, ಪುಟ್ ಸೆಲ್ಲರ್ಸ್ ಆಲ್ಮೋಸ್ಟ್ ಈಕ್ವಲ್ ಇದಾರೆ. ನನಗೆ ಏನು ಐಡಿಯಾನೇ ಬರ್ತಿಲ್ಲ ಯಾವ ಸೈಡ್ ಮೂವ್ ಆಗ್ಬೋದು ಅಂತ. ಅದಕ್ಕೆ ಅಡಿಷನಲ್ ಆಗಿ OTM ನೋಡಬಹುದು 600, 700 ಅಲ್ಲಿ ಏನಾಗಿದೆ ಅಂತ. ಆಬ್ವಿಯಸ್ಲಿ 600 ಅಲ್ಲಿ ಪುಟ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, 700 ಅಲ್ಲಿ ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ. ಇದೇನಪ್ಪ ಅಂದ್ರೆ ಇದ್ರ ಮಧ್ಯೆನೇ ಓಡಾಡಬಹುದು ಅನ್ನೋ ತರ ನನಗೆ ಕಾಣಿಸ್ತಿದೆ. ಅಂದ್ರೆ 650 600 ಹೋಗ್ಬೋದು, 700 ಹೋಗ್ಬೋದು. ರೇಂಜು ಅಷ್ಟೇ 600, 700 ಅಲ್ಲಿ ಇರೋ ತರ ಕಾಣಿಸ್ತಿದೆ. ಸೊ ನನಗೆ ಎಂಟ್ರಿ ತಗೊಳಕ್ ಅಷ್ಟೊಂದು ಕಾನ್ಫಿಡೆನ್ಸ್ ಬರ್ತಿಲ್ಲ. ಸೊ ಫ್ಯೂಚರ್ ಅಲ್ಲಿ ಏನಾಗಿದೆ ಅಂತ ನೋಡಿದ್ರೆ ಡಿಫ್ರೆನ್ಸ್ ಬಂದು ಡಿಫ್ರೆನ್ಸ್ ಏನಿದೆ, ಒಂದು 40,000 ಡಿಫ್ರೆನ್ಸ್ ಇದೆ ಬೈಯರು ಸೆಲ್ಲರ್ಸ್ಗೆ. ಅದನ್ನು ನನಗೆ ಒಂದು ತುಂಬಾ ಕಾನ್ಫಿಡೆನ್ಸ್ ಏನು ಕೊಡ್ತಿಲ್ಲ. ಓಕೆ, ಸೊ ನಾನು ಟ್ರೇಡ್ ತಗೊಳಲ್ಲ. ಈಗ ನೀವು ಹಿಸ್ಟ್ರಿ ಪೇಜ್ ಬಂದು ನೀವು ನಮ್ಮ ಹಿಸ್ಟ್ರಿ ಪೇಜ್ ಎಲ್ಲರಿಗೂ ಫ್ರೀ ಇದೆ, ರಿಜಿಸ್ಟರ್ ಮಾಡ್ಕೊಂಡ್ರೆ ಸಿಗುತ್ತೆ. ಅನಾಲಿಸ್ ಮಾಡುತ್ತೀವಿ ಅಂದ್ರೆ ಪ್ರತಿ ನಿಮಿಷನೂ ಹೆಂಗ್ ಚೇಂಜ್ ಆಗಿದೆ ಅಂತ ನೀವು ನೋಡ್ತಾ ಹೋಗ್ಬೋದು. ಬಟ್ ವಿಡಿಯೋ ಲೆಂತ್ ಜಾಸ್ತಿ ಆಗೋದಕ್ಕೆ ನಾನು 5 ನಿಮಿಷಕ್ಕೆ ನೋಡ್ತಾ ಹೋಗ್ತೀನಿ ಏನಾಗಿದೆ ಅಂತ. ಎಸ್ಪೆಷಲಿ ಬಂದ್ರೆ ಇಲ್ಲಿ ಅಗೇನ್ ತುಂಬಾ ಡಿಫ್ರೆನ್ಸ್ ಏನಿಲ್ಲ. ATM ಅಲ್ಲಿ ಆಸ್ ಯೂಶುವಲ್ ಇಲ್ಲಿ ಜಾಮ್ ಪ್ಯಾಕ್ ಆದಂಗಿದೆ. ನಾವು ಫ್ಯೂಚರ್ಸ್ ಡೇಟಾ ನೋಡ್ಬಿಟ್ರೆ ಅಲ್ಲೂ ನಿಮ್ಗೆ ತುಂಬಾ ಡಿಫ್ರೆನ್ಸ್ ಏನು ಕಾಣಿಸ್ತಿಲ್ಲ. ಓಕೆ, ತುಂಬಾ ಡಿಫ್ರೆನ್ಸ್ ಏನೂ ಇಲ್ಲ, ಗ್ಯಾಪ್ ಇಲ್ಲ. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಮತ್ತೆ ಸ್ವಲ್ಪ ಮುಂದೆ ಹೋಗ್ತೀನಿ. ನೀವು ಒಂದೊಂದು ನಿಮಿಷ ನೋಡ್ಬೋದು. ಇಲ್ಲಿ ಬಂದಾಗ್ಲೂ ಅಷ್ಟೇ ATM ಏನು ಚೇಂಜಸ್ ಕಾಣಿಸ್ತಿಲ್ಲ, ಅದೇ ಲೆವೆಲ್ ಅಲ್ಲಿ ಇದೆ. ಮುಂದೆ ಹೋಗ್ತೀನಿ, ಇಲ್ಲೂ ಡಿಫ್ರೆನ್ಸ್ ಏನೂ ಇಲ್ಲ.
ಸೊ 35 ನಿಮಿಷಕ್ಕೆ ಹೋಗ್ಬಿಡ್ತೀನಿ ನಾನು ಒಂದ್ಸಲಿ. 35 ನಿಮಿಷಕ್ಕೆ ಬಂದಾಗ ಇಲ್ಲಿ ನೋಡಿದ್ರೆ ನೀವು ಆಲ್ರೆಡಿ ಎ.ಟಿ.ಎಂ ಶಿಫ್ಟ್ ಆಗ್ಬಿಟ್ಟಿದೆ, ಎ.ಟಿ.ಎಂ ಕೆಳಗಡೆ ಹೋಗ್ಬಿಟ್ಟಿದೆ, 23,600 ಹೋಗಿದೆ, 650 ಅಲ್ಲಿ ಇತ್ತು. ಇಲ್ಲಿ ನೋಡಿದ್ರೆ ಏನಾಗಿದೆ ಅಂತ ನೋಡೋಣ. ಟೈಮು 9:35ಗೆ 9:35ಗೆ ಏನು ಗ್ಯಾಪ್ ಇಲ್ಲ. ಓಕೆ, ಒಂದು ಏನು 7-8 ಸಾವಿರ ಗ್ಯಾಪ್ ಇದೆ, ಅದು ಸಾಕಾಗಲ್ಲ. ಇಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿಂದ ಕೆಳಗಡೆ ಹೋಗೋ ಚಾನ್ಸಸ್ ತುಂಬಾ ಕಾಣಿಸ್ತಿದೆ, ಅಂದ್ರೆ ಕಾಣಿಸ್ತಿಲ್ಲ. 600 ಇಂದ ಕೆಳಗಡೆ ಫುಡ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ಕಾಲ್ ಸೆಲ್ಲರ್ಸ್ ಕಮ್ಮಿ ಇದ್ದಾರೆ. ಇಲ್ಲಿ ಮೇಲ್ಗಡೆ ಬಂದ್ರೆ ಇಲ್ಲಿ ಜಾಸ್ತಿ ನಿಮಗೆ ಫುಡ್ ಸೆಲ್ಲರ್ಸ್ ಕಾಣಿಸ್ತಿಲ್ಲ, ಕಾಲ್ ಸೆಲ್ಲರ್ಸ್ ಗಿಂತ ಮೇಲ್ಗಡೆ ಹೋಗೋ ಚಾನ್ಸಸ್ ನಿಮಗೆ ಗೊತ್ತಾಗ್ತಿಲ್ಲ. ಓಕೆ, ಬಟ್ ಇಲ್ಲೊಂದು ಸ್ಟ್ರಾಂಗ್ ಸಪೋರ್ಟ್ ಇದ್ದಂಗೆ ಅನ್ನಿಸ್ತಿದೆ, ಸ್ಟ್ರಾಂಗ್ ಅಂತಲ್ಲ, ಒಂದು ಸಪೋರ್ಟ್ ಇದ್ದಂಗೆ ಅನ್ನಿಸ್ತಿದೆ. ಇನ್ನೊಂದು ಸ್ವಲ್ಪ ವೇಟ್ ಮಾಡ್ತೀವಿ, ಒಂದು 5 ನಿಮಿಷ ಮುಂದೆ ಹೋದಾಗ ಏನ್ ಮಾಡ್ತೀವಿ ನೋಡ್ಕೊಂಡು. ಇಲ್ಲಿ ಬಂದಾಗ ನಿಮಗೆ ಅದೇ ಅಪರ್ಚುನಿಟಿ ಕಾಣಿಸ್ತಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ಬಟ್ ಒಂದೇ ಒಂದು ಚೇಂಜಸ್ ಕಾಣಿಸೋದು ಏನಪ್ಪ ಅಂದ್ರೆ 9:35ಕ್ಕೂ 9:45ಕ್ಕೂ ಅಂದ್ರೆ 600 ಅಲ್ಲಿ ಫುಡ್ ಸೆಲ್ಲರ್ಸ್ 1 ಮಿಲಿಯನ್ ಕ್ರಾಸ್ ಆದ್ರು. ದಟ್ ಈಸ್ ಒನ್ ಆಫ್ ದ ಸ್ಟೇಜ್ ಅಲ್ವಾ, 1 ಮಿಲಿಯನ್ ಕ್ರಾಸ್ ಆದ್ರು. ಓಕೆ, ಜೊತೆಗೆ ಇಲ್ಲಿ ಏನಾಗುತ್ತೆ ಅಂತ ನೋಡೋಣ, 9:40ಗೆ ಏನಾಗಿತ್ತು ಅಂತ ನೋಡೋಣ. 9:40ಗೆ ಬಂದು ಗ್ಯಾಪ್ ಏನು ಜಾಸ್ತಿ ಇನ್ಕ್ರೀಸ್ ಆಗಿಲ್ಲ, ಸೊ ನನಗೆ ಇನ್ನೂ ಕಾನ್ಫಿಡೆನ್ಸ್ ಬಂದಿಲ್ಲ. ಸೊ 9:45ಗೆ ನಾವು ವೇಟ್ ಮಾಡ್ತೀವಿ, ಅಥವಾ ನೀವು ಒಂದೊಂದೇ ನಿಮಿಷ ನೋಡ್ಬೋದು, ನಾವು 5 ನಿಮಿಷಕ್ಕೊಮ್ಮೆ ನೋಡ್ತೀವಿ. 9:45 ನೋಡಿದ ತಕ್ಷಣ ಏನಾಗುತ್ತಿದೆ ಅಂದ್ರೆ ಇಲ್ಲಿ ನಿಮಗೆ ಸಪೋರ್ಟ್ ಇದೆ ಸ್ವಲ್ಪ. ಓಕೆ, ಇಲ್ಲಂತೂ ಇದ್ದೇ ಇದೆ, ಇಲ್ಲಿ ಅಷ್ಟೊಂದು ಏನು ಸಪೋರ್ಟ್ ಕಾಣಿಸ್ತಿಲ್ಲ. ಬಟ್ ನಾವು ಪರ್ಟಿಕ್ಯುಲರ್ಲಿ ಇದನ್ನ ನೋಡಿದಾಗ, ಯಾವುದು ಫ್ಯೂಚರ್ ಚಾರ್ಟ್ ಅನ್ನು ನೋಡಿದಾಗ ಇಲ್ಲೊಂದು ತುಂಬಾ ಚೆನ್ನಾಗಿರೋ ಗ್ಯಾಪ್ ಕ್ರಿಯೇಟ್ ಆಯಿತು. ಯಾವುದು ಸೆಲ್ಲರ್ಸು ಬೈಯರ್ಸ್ಗೆ. ಬೈಯರ್ಸ್ ಜಾಸ್ತಿ ಆದ್ರು, ಸೆಲ್ಲರ್ಸ್ ಅಷ್ಟೊಂದು ಜಾಸ್ತಿ ಆಗಿಲ್ಲ. ಓಕೆ, ಇಲ್ಲಿ ನಮ್ಗೊಂದು ಸಪೋರ್ಟ್ ಕಾಣಿಸ್ತಿದೆ, ಏನಕ್ಕೆ ಪ್ರೈಸ್ ಕೆಳಗಡೆ ಹೋಗದೆ ಇರ್ಬೋದು ಅನ್ನೋದಕ್ಕೆ 600 ಅಲ್ಲಿ. ಸೊ ನಾವೇನ್ ಮಾಡ್ತೀವಿ, ಈಗ ಒಂದು ಚಾನ್ಸಸ್ ಇದೆ ಎಂಟ್ರಿ ತಗೊಳಕ್ಕೆ. ನಾನಾದ್ರೆ, ನಾವು ಆಲ್ರೆಡಿ ಸಾಫ್ಟ್ವೇರ್ ನೋಡಿರೋ ಕಾರಣ ನಾನು ಎಂಟ್ರಿ ತಗೊಳ್ಳೋ ಚಾನ್ಸಸ್ ಇದೆ. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ವೇಟ್ ಮಾಡ್ಬೋದು 9:40ಗೆ. ಓಕೆ, ನಾನೇನ್ ಮಾಡ್ತೀನಿ, 9:40ಗೆ ಎ.ಟಿ.ಎಂ ಬಂದು 23,600 ಇತ್ತು, ಅದನ್ನ ಬೇರೆ ಪೇಜಲ್ಲಿ ಓಪನ್ ಮಾಡಿ ಇಟ್ಕೊಂತೀನಿ. ಹಿಸ್ಟ್ರಿ ಚಾರ್ಟಿಗೆ ಹೋಗಿ ಸ್ಟ್ರೈಕ್ ವ್ಯೂ ಹೋಗೋಣ. ಸೊ ಡೇಟ್ ಬಂದು 1 ಜಾನ್ವರಿ ಇದೆ. ಆ ಡೇಟ್ ನ ಎಕ್ಸ್ಪೈರಿ ಯಾವ್ದು ನೋಡ್ಕೊಂಡು ಅದನ್ನ ಸೆಲೆಕ್ಟ್ ಫಸ್ಟ್ ಮಾಡ್ಕೋತೀವಿ ಇಲ್ಲಿ. ಓಕೆ, 2 ಜಾನ್ವರಿ ಎಕ್ಸ್ಪೈರಿ ಆಗಿರುತ್ತೆ. ನಮ್ ಡೇಟು 1 ಜಾನ್ವರಿ ಇದ್ದು. ಸ್ಟ್ರೈಕ್ ಬಂದು ನಾನು ಹೇಳಿದೆ 23,600 ಟೈಪ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ, ಅಥವಾ ಡ್ರಾಪ್ ಡೌನ್ ಅಂದಲ್ಲೂ ಸೆಲೆಕ್ಟ್ ಮಾಡ್ಕೋತೀವಿ. ನಾನೀಗ ಇಲ್ಲಿ ಕಾಲ್ ಪ್ರೈಸು ಪುಟ್ ಪ್ರೈಸ್ ಅನ್ನ ನೋಡಕ್ ಹೋಗ್ತಿಲ್ಲ, ಜಸ್ಟ್ ಒಂದು ನಿಮಗೆ ರೆಫರೆನ್ಸ್ಗೋಸ್ಕರ ಇದನ್ನ ಇಟ್ಕೊತಿದ್ದೀನಿ, ಹೆಂಗೆ ಆ ಪರ್ಟಿಕ್ಯುಲರ್ ಸ್ಟ್ರೈಕ್ ಅಲ್ಲಿ ಮೂವ್ಮೆಂಟ್ ಆಗಿದೆ ಅಂತ. 9:45ಗೆ ಏನಾಗಿದೆ ಅಂತ. 9:45ಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ನಮಗೆ ಕ್ಲಿಯರ್ ಫೈಟಿಂಗ್ ನಡೀತಾ ಇತ್ತು. ಓಕೆ, ಅದನ್ನ ನಾವು ಗಮನದಲ್ಲಿ ಇಟ್ಕೋತೀವಿ. ನೀವು ಬೇಕಂದ್ರೆ ವೇಟ್ ಮಾಡ್ಬೋದು, ಕ್ಲಿಯರ್ ಆಗಿ ಸಪ್ರೇಷನ್ ಆಗೋ ತನಕ ವೇಟ್ ಮಾಡ್ಬೋದು. ಬಟ್ ನನಗೆ ಫ್ಯೂಚರ್ ಡೇಟಾ ಸಪೋರ್ಟ್ ಮಾಡ್ತಿದೆ, ಜೊತೆಗೆ 23,600 ನ ಕೆಳಗಡೆ 550 500 ಸಪೋರ್ಟ್ ಇದೆ ಅನ್ನೋದಕ್ಕೆ ನಾನು ಎಂಟ್ರಿ ತಗೊಳ್ತಿದ್ದೀನಿ ಅಂತ ಅನ್ಕೊಳ್ಳಿ. ಓಕೆನಾ, ಇಲ್ಲಿಂದ ಆಚೆ ನಾವು 5 ನಿಮಿಷಕ್ಕೂ ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ನಿಮಗೆ ಏನು ಇಷ್ಟ ಇದ್ರೆ ಮಾಡ್ಕೊಂಡು ಹೋಗ್ಬೋದು. ನಾನು ವಿಡಿಯೋ ಪರ್ಪಸ್ಗೆ 10 ನಿಮಿಷಕ್ಕೆ ಒಂದ್ಸಲಿ, 15 ನಿಮಿಷಕ್ಕೆ ಒಂದ್ಸಲಿ ಸ್ಕಿಪ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. 10 ಗಂಟೆಗೆ ಏನಾಯ್ತು, ನಾನು ಆಲ್ರೆಡಿ ಎಂಟ್ರಿ ತಗೊಂಡಿದ್ದೀನಿ, ಎ.ಟಿ.ಎಂ ಅಲ್ಲೇ ಇದೆ, ಎರಡೂ 1 ಮಿಲಿಯನ್ ಆಗಿದೆ, ಸಪೋರ್ಟ್ ಇದೆ ಕೆಳಗಡೆಗೆ. ಮೇಲ್ಗಡೆಗೆ ತುಂಬಾ ಇನ್ಕ್ರೀಸ್ ಕಾಲ್ ಸೆಲ್ಲರ್ಸ್ ಏನೂ ಆಗಿಲ್ಲ, ಸೊ ನಾನು ಟ್ರೇಡ್ ತಗೊಂಡಿದ್ರೆ ಕಂಟಿನ್ಯೂ ಮಾಡ್ತೀನಿ. 10:15ಗೆ ಏನ್ ಮಾಡಿದೆ ಅಂತ ನೋಡ್ಕೊಳ್ಳೋಣ. 10:15 ನೋಡಿದ್ರೆ 600 ಅಲ್ಲೇ ಇದೆ, ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಕಾಲ್ ಸೆಲ್ಲರ್ಸ್ ಕಮ್ಮಿ ಆದ್ರು. ಇಟ್ ಇಸ್ ಏನಪ್ಪಾ ಅಂದ್ರೆ ನನ್ನ ಫೇವರೇಬಲ್ ಆಗಿ ಆಯ್ತು. ಫುಡ್ ಸೆಲ್ಲರ್ಸ್ ಜಾಸ್ತಿ ಆಗಿಲ್ಲ, ಕಾಲ್ ಸೆಲ್ಲರ್ಸ್ ಕಮ್ಮಿ ಆಯ್ತು. 650 ನೋಡಿದ್ರೆ ಕಾಲ್ ಸೆಲ್ಲರ್ಸ್ ಜಾಸ್ತಿ ಆಗ್ತಿದ್ದಾರೆ ಫುಡ್ ಸೆಲ್ಲರ್ಸ್ಗಿಂತ. ಓಕೆ, ನೀವು ಒಂದೊಂದು ನಿಮಿಷ ನೋಡ್ಬೋದು, ಬಟ್ ನಾನು ಮುಂದೆ ಇನ್ನೂ ಸ್ಕಿಪ್ ಮಾಡ್ಕೊಂಡು ಹೋಗ್ತೀನಿ. 10ವರೆಗೆ ಏನಾಯ್ತು ಅಂತ ನೋಡೋಣ. 600 ಅಲ್ಲಿ ಇದ್ದಿದ್ದು ಎ.ಟಿ.ಎಂ 650 ಮೂವ್ ಆಯ್ತು. ನಿಫ್ಟಿ ಪ್ರೈಸ್ ಕೂಡ ನೀವು ಅದೇ ತರ ನೋಡಬಹುದು, 10ವರೆಗೆ ಏನಾಗಿತ್ತು ಅಂತ, ಏನ್ ಚೇಂಜಸ್ ಆಗಿದೆ ಅದೇ ತರ ಪ್ರಕಾರವಾಗಿ ಎ.ಟಿ.ಎಂ ಚೇಂಜ್ ಆಗಿದೆ, ಮೇಲ್ಗಡೆ ಹೋಗ್ತಿದೆ 650 ಅಲ್ಲಿ. ಇನ್ನೊಂದು ನಾವು 10 ನಿಮಿಷ ಮುಂದೆ ಹೋಗೋಣ, 11 ಗಂಟೆಗೆ ಏನಾಗಿದೆ ಅಂತ ನೋಡೋಣ. 600 ಅಲ್ಲಿ ಎಂಟ್ರಿ ತಗೊಂಡ್ವಿ, 650 ಬಂತು, ಅದು 700 ಬಂದಿತ್ತು, ಅದರಲ್ಲಿ ಮಧ್ಯದಲ್ಲಿ 750 ಬಂದು ಕೂತಿದೆ ಎ.ಟಿ.ಎಂ. ಓಕೆ, ನಾವು 600 ಇಂದ 750 150 ಪಾಯಿಂಟ್ಗಳು ಮೂವ್ಮೆಂಟ್ ಆಗಿದೆ ಆಲ್ರೆಡಿ. ಸೊ ಇದು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರುವಂತ ಮೂಮೆಂಟ್. ನೀವು ನಿಫ್ಟಿಯ ಎ.ಟಿ.ಆರ್ ಹಿಂದಿನ ವಿಡಿಯೋಗಳಲ್ಲೂ ಕಳಿತೀವಿ, ಮತ್ತೆ ಹೇಳ್ತೀವಿ, ನಿಫ್ಟಿ ಎ.ಟಿ.ಆರ್ ಯೂಶುವಲಿ ಈಗಿನ ದಿನಗಳಲ್ಲಿ 100, 150, 200 ಪಾಯಿಂಟ್ಗಳಲ್ಲಿ ಇದೆ. ಟ್ರೆಂಡಿಂಗ್ ಡೇ ಅಲ್ಲಿ 200 ಪ್ಲಸ್ ಇರುತ್ತೆ, ಅಥವಾ -200 ಇರುತ್ತೆ. ಇದು ಯೂಶುವಲ್ ಸಿನಾರಿಯೋಸ್. 100, 150 ಮೂವ್ಮೆಂಟ್ ಆದ ತಕ್ಷಣ ನಾವು ನೋಡ್ಕೋತೀವಿ 600 ಇಂದ. ನಾವು ಬಾಟಮ್ ಇಂದ ನೋಡಿದ್ರು, ಬಾಟಮ್ ಅಲ್ಲಿ ಇಲ್ಲಿ 23,560, ಓಕೆ 560 ಏನೋ ಇದೆ. ಇಲ್ಲಿಂದ ನಾವು 11 ಗಂಟೆಗೆ ನೋಡಿದ್ರೆ 23,750. ಓಕೆ, ಇಲ್ಲಿ ಏನು 560 570 ಇಂದ 7 ಅಂದ್ರೆ 200 ಪಾಯಿಂಟ್ ಆಲ್ರೆಡಿ ಮೂವ್ ಆಗಿದೆ ಯಾವುದು ನಿಫ್ಟಿ.
ನಮ್ಮಲ್ಲಿ ಇಲ್ಲಿ 105 ಪಾಯಿಂಟ್ ನಾವು ತಗೊಂಡಿರೋದಕ್ಕಿಂತ ಮೂವ್ ಆಗಿದೆ, ಇಲ್ಲಿ 200 ಆಗಿದೆ. ಸೊ ಇದು ನಾವ್ ಏನ್ ಅನ್ಕೋತೀವಿ, ನಾವು ಮ್ಯಾಕ್ಸಿಮಮ್ ರೀಚ್ ಆಗಿದೀವಿ ಅಂತ ಅನ್ಕೋತೀವಿ. ಇಲ್ಲಿಗೆ ಬಂದಾಗ ನೀವು ಎಕ್ಸಿಟ್ ಪ್ಲಾನ್ ಅನ್ನು ನೀಟಾಗಿ ಮಾಡ್ಕೋಬಹುದು. ಇಲ್ಲಿಂದನೂ ನಿಮಗೆ ತುಂಬಾ ಬುಲ್ಲಿಶ್ ಅಂತ ಅನಿಸಿದ್ರೆ ನೀವು ಕಂಟಿನ್ಯೂ ಮಾಡಬಹುದು, ನಿಮ್ ಫೇವರೇಬಲ್ ಆಗಿದೆ ಅಂದ್ರೆ. ಇಲ್ಲಾಂದ್ರೆ ಎಕ್ಸಿಟ್ ಮಾಡ್ಕೋಬಹುದು. ATR ಅಥವಾ 100 ಪಾಯಿಂಟ್ 105 ಪಾಯಿಂಟ್ಗೆ ಒಂದ್ ಸ್ವಲ್ಪ ನೀವು ಆಫ್ಲೋಡ್ ಮಾಡ್ಕೋಬಹುದು ಎಕ್ಸಿಟ್. ಇಲ್ಲ ಅಂದ್ರೆ ಇಲ್ಲಿ ತನಕ ವೇಟ್ ಮಾಡಬಹುದು, ನಿಮ್ಮ ರಿಸ್ಕ್ ಅಪಟೈಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಾನು ಇಲ್ಲಿ ನೋಡಿದ್ರೆ 11 ಗಂಟೆಗೆ ಏನ್ ಆಗುತ್ತೆ ಅಂತ ನೋಡ್ಕೊಂಡು ಎಕ್ಸಿಟ್ ಮಾಡಬಹುದು. ಸೊ ATM ನ ಕೆಳಗಡೆ ಸ್ವಲ್ಪ ಪುಟ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ATM ಅಲ್ಲಿ ಅಷ್ಟೊಂದು ಪುಟ್ ಸೆಲ್ಲರ್ಸ್ ಇಲ್ಲ. ತುಂಬಾ ಸ್ಟ್ರಾಂಗ್ ಆಗಿ ATM +50 ಅಲ್ಲೂ ಇಲ್ಲ. ಸೊ ಸ್ವಲ್ಪ ವೇಟ್ ಮಾಡಬಹುದು. ಓಕೆನಾ, ಇಲ್ಲಿಂದ ಒಂದು 10 ನಿಮಿಷ ನೋಡ್ಬೋದು. ಇಲ್ಲಿ 750 ಅಲ್ಲೇ ಇದೆ. ಓಕೆನಾ, ATR ಕ್ರಾಸ್ ಆಗಿದೆ ಅನ್ನೋ ರೀಸನ್ಗೋಸ್ಕರ ನಾನು ಇಲ್ಲಿ ಎಕ್ಸಿಟ್ ಮಾಡಬಹುದು. ಕಂಟಿನ್ಯೂ ಮಾಡ್ತಾ ಹೋದ್ರೆ ಅದೇ ATM ಅಲ್ಲಿ ಇತ್ತು, ಇನ್ನೂ ಚೆನ್ನಾಗಿರೋ ಮೂಮೆಂಟ್ ಇರ್ತಿತ್ತು. ಬಟ್ ನನ್ನ ಕ್ಯಾಪಿಟಲ್ ನಾನು ಸೇವ್ ಮಾಡೋಕ್ಕೋಸ್ಕರ, ನಾನು ಪ್ರಾಫಿಟ್ ಅನ್ನು ಬುಕ್ ಮಾಡೋಕ್ಕೋಸ್ಕರ ನಾನು ಎಕ್ಸಿಟ್ ಆಗ್ಬೋದು. ಓಕೆನಾ, ನೀವು ಇದಕ್ಕಿಂತ ಮುಂಚೆನೂ ಆಗ್ಬೋದು ಅಥವಾ ಈ ಟ್ರೆಂಡ್ ಕಂಟಿನ್ಯೂ ಮಾಡ್ಬೋದು. ನಾವು ಇಲ್ಲಿ ಎಂಡ್ ಆಫ್ ದಿ ಡೇ ನೋಡೋ ಕಾರಣ ನಾವು ಪೀಕ್ ಇಲ್ಲಿ ಇದೆ 11-17 ಆದ್ಮೇಲೆ ರಿವರ್ಸಲ್ ಆಗಿದೆ, ಇಲ್ಲಿ ಎಕ್ಸಿಟ್ ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ನಮ್ದೇ ಆದ ಒಂದು ಸ್ಟ್ರಾಟಜಿ ಅಥವಾ ಸ್ಟೈಲ್ ಇರೋ ಕಾರಣ 150-200 ಪಾಯಿಂಟ್ ನಿಫ್ಟಿ ಮೂವ್ ಆದಾಗ ಎಕ್ಸಿಟ್ ಮಾಡ್ಕೋಬಹುದು. ಈಗ ನಾವು ಎಂಟ್ರಿ ತಗೊಂಡಿರೋದು ಐ ಥಿಂಕ್ 9:40-45 ಇರುತ್ತೆ. ಸೊ ಅದನ್ನು ಒಮ್ಮೆ ನೋಡ್ಕೊಂಡ್ಬಿಡುವ. 45ಕ್ಕೆ 23,600 ಅಲ್ಲಿತ್ತು, 23,600 ಅಲ್ಲಿದ್ದು ನಾವು ಆಲ್ರೆಡಿ ಟ್ರ್ಯಾಕ್ ಮಾಡಕ್ ನೋಡಿದ್ವಿ. ಇಲ್ಲಿ 23,600 ಅಲ್ಲಿ ಮಾರ್ಕೆಟ್ ಮೇಲ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ಕಾಲ್ ಬೈ ಮಾಡಿದ್ರೆ ಅದರ ಪ್ರೈಸ್ ನೋಡ್ಬೋದು ಏನಾಗಿದೆ ಅಂತ. 9:45 ನಾವು ಹೈಯೆಸ್ಟ್ ಹಿಡ್ಕೊಂಡ್ರು 130 ಕನ್ಸಿಡರ್ 135 ರೂಪಾಯಿ ಇತ್ತು ಅಂತ ಅನ್ಕೊಳ್ಳೋಣ. 11:10ಕ್ಕೆ ಎಕ್ಸಿಟ್ ಆಗ್ತೀವಿ ಅಂತಂದ್ರೆ ನಾವು 240 ಪಾಯಿಂಟ್ ಅಂತ ಅನ್ಕೋಬಹುದು. ಸೊ 125ರಿಂದ 240 ಅದು ಪ್ರೈಸ್ ಕ್ಯಾಪ್ಚರ್ ಆಗಿರುವಂತದ್ದು. ನೀವು ಏನು ಸೆಲ್ ಮಾಡ್ತೀರಾ ಅಂತಂದ್ರೆ ಅದನ್ನು ನೋಡ್ಬೋದು. 9:45ರಿಂದ ಏನಾಗಿದೆ 120 ರೂಪಾಯಿ ಅಂತ ಅನ್ಕೊಂಡು 11:10 ಆ ರೇಂಜ್ಗೆ 70 ರೂಪಾಯಲ್ಲಿ ಇತ್ತು. ಸೊ ಇಲ್ಲೂ ನೀವು ಸೆಲ್ಲರ್ಸ್ ಆಗಿದ್ರೆ ಪುಟ್ ಸೆಲ್ ಮಾಡಿ ಇನ್ನೂ ಗೇನ್ ಮಾಡಬಹುದಿತ್ತು, ಬೈರ್ಸ್ ಆಗಿದ್ರೆ ಇದನ್ನು ಮಾಡಬಹುದು. ಇದೊಂದು ಒಳ್ಳೆ ಕೇಸ್ ಆಗಿದೆ. ಹೆಂಗೆ ನೀವು ಕ್ರೆಡಿಟ್ ತಗೋತೀರಾ, ಹೆಂಗೆ ನೀವು ಅದನ್ನು ಕಂಟಿನ್ಯೂ ಮಾಡ್ತೀರಾ ಅಂತ ನೋಡ್ಕೋಬಹುದು. ಓಕೆನಾ, ಇನ್ನು ನಿಮಗೆ ಇನ್ನೂ ಕ್ಲಾರಿಟಿ ಇಲ್ಲ, ತುಂಬಾ ಗ್ಯಾಪ್ ಬರಬೇಕು, ತುಂಬಾ ಇಲ್ಲೂ ಬುಲಿಶ್ ಆಗಿ ಬರಬೇಕು ಅಂತಂದ್ರೆ 9:15ಕ್ಕೆ ತಗೊಂಡಿಲ್ಲ ಅಂದ್ರೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. 9:50ಕ್ಕೆ ಏನಾಯ್ತು ಅಂತ. ಸರಿನಾ, ಇಲ್ಲೂ ನಿಮಗೆ ಇಲ್ಲಿ ಜಾಸ್ತಿ ಇದೆ ಆಕ್ಚುಲಿ, ಏನು ಫುಡ್ ಸೆಲ್ಲರ್ಸ್ ಒಳ್ಳೆ ಫೈಟ್ ಕೊಡ್ತಿದೆ. ಇಲ್ಲೂ ಎಂಟ್ರಿ ತಗೋಬೋದಿತ್ತು 9:50ಕ್ಕೆ. 10 ಗಂಟೆಗೆ ನೋಡ್ಬೋದು. 10 ಗಂಟೆಗೆ ಏನಾಗಿದೆ ಅಂದ್ರೆ ಇಲ್ಲಿ ಸಪೋರ್ಟ್ ಚೆನ್ನಾಗಿದೆ, ಇಲ್ಲೊಂದು ಅಷ್ಟೊಂದು ಕಾಣಿಸ್ತಿಲ್ಲ ಸದ್ಯಕ್ಕೆ, ಬಟ್ ಇಲ್ಲಿ ಫೇವರೇಬಲ್ ಆಗಿದೆ. 10 ಗಂಟೆಗೆ ಏನಾಗಿದೆ, ಫ್ಯೂಚರ್ ಅಲ್ಲಿ ಬೈಯರ್ಸ್ ಜಾಸ್ತಿ ಇದ್ದಾರೆ. ಸೊ 10:10 ಏನಾಗಿದೆ ನೋಡ್ಕೊಬಹುದು. ಸೊ ಇಲ್ಲಿ ಬಂದ್ರೆ ನಿಮಗೆ 1 ಮಿಲಿಯನ್ ಕ್ರಾಸ್ ಆಗಿದೆ. ಸೊ ಇಲ್ಲೂ ಎಂಟ್ರಿ ತಗೋಬೋದಿತ್ತು. ಇಲ್ಲ 10-15 ಏನಾದ್ರು ಇದ್ರೆ ಇದಂತೂ ತುಂಬಾ ಕ್ಲಿಯಾರಿಟಿ ಇದೆ. ಅಂದ್ರೆ ಇಲ್ಲಿ ಕಾಲ್ ಸೆಲ್ಲರ್ಸ್ ಏನೂ ಇಲ್ಲ, ಫುಡ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ಇಲ್ಲೂ ಜಾಸ್ತಿ ಆಗ್ತಿದೆ. ಸೊ ಈಗ ಕ್ಲಿಯರ್ ಆಗಿ ನೀವು ಎಂಟ್ರಿ ತಗೋಬಹುದು. ನೀವು ಎಂಟ್ರಿಯಲ್ಲಿ ಬೈ ಮಾಡ್ತೀರಾ, ಕಾಲ್ ಬೈ ಮಾಡ್ತೀರಾ ಅಂತಂದ್ರೆ 10-15ಕ್ಕೆ ಏನಿತ್ತು ಅಂತ ನೋಡೋಣ. ಒಂದ್ಸಲ 10-15ಕ್ಕೆ 150 ರೂಪಾಯಿ ಇತ್ತು ಅಂತ ಅನ್ಕೊಳ್ಳೋಣ. ಎಕ್ಸಿಟ್ ಬಂದು 11:10 ಅಂತಂದ್ರು 11 ಗಂಟೆ ಅಂತ ಅನ್ಕೊಂಡು 200-250. ಓಕೆ, 250 10 ಕಾಲು 150ರಿಂದ 250. ಓಕೆ, ಸೊ ನೀವು ಸೇಲ್ ಮಾಡ್ತೀರಾ, ಪುಟ್ ಸೇಲ್ ಮಾಡ್ತೀರಾ ಅಂತಂದ್ರೆ 10-15ಕ್ಕೆ ಏನ್ ಪ್ರೈಸ್ ಇತ್ತು 100 ರೂಪಾಯಿ ಇತ್ತು ಅನ್ಕೊಂಡ್ರೆ 11 ಗಂಟೆಗೆ 68-70 ರೂಪಾಯಿ ಇತ್ತು. ಇಲ್ಲೂ 30 ರೂಪಾಯಿಗಳನ್ನ ನೀವು ಮಾಡಿರ್ತೀರಾ. ಸೊ ಇದೊಂದು ಒಳ್ಳೆ ಅಪರ್ಚುನಿಟಿ ಕೇಸ್, ಒಂದು ಒಳ್ಳೆ ಕೇಸ್ ಆಗಿರೋ ಕಾರಣ ನಿಮಗೆ ಇದನ್ನು ವಿಡಿಯೋದಲ್ಲಿ ತೋರಿಸ್ತಿದೀವಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ. ಈಗ ನಾವು ಮುಂದೆ ಏನ್ ಹೇಳ್ಬೇಕು ಅಂತಂದ್ರೆ, ಎಕ್ಸ್ಪೈರಿ ದಿನದಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಎಕ್ಸ್ಪೈರಿ ದಿನದಲ್ಲಿ ಈ ಡೇಟಾಗಳು ತುಂಬಾ ವಿಯರ್ಡ್ ಆಗಿ ಆಕ್ಟ್ ಆಗುತ್ತೆ, ತುಂಬಾ ವೆಲ್ಟೈಲ್ ಇರುತ್ತೆ. ಈ 1 ಮಿಲಿಯನ್ ನಾನು ಇಲ್ಲಿ ಏನ್ ನಿಮ್ಗೆ ಜಾಸ್ತಿ ಅಂತ ಹೇಳ್ತಿದ್ದೀನಿ, ಅದು ತುಂಬಾ ಹೈ ಆಗಿರುತ್ತೆ. ಏನು 5 ಮಿಲಿಯನ್ 10 ಮಿಲಿಯನ್ ಇರುವಂತ ಚಾನ್ಸಸ್ ಇರುತ್ತೆ. ಅಂಡ್ ಡೇಟಾಗಳು ತುಂಬಾ ಸಪೋರ್ಟ್ ಮಾಡಲ್ಲ. ಸೊ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಎಕ್ಸ್ಪೈರಿ ದಿನಗಳಲ್ಲಿ. ವೀಕ್ಲಿ ಎಕ್ಸ್ಪೈರಿ ನಾನು ಹೇಳ್ತಿರುವಂತದ್ದು, ಹಾಗೆ ಮಂತ್ಲಿ ಎಕ್ಸ್ಪೈರಿ ದಿನಗಳಲ್ಲಿ. ಓಕೆ, ನಾವು ಈಗ ನಿಫ್ಟಿಯನ್ನು ನೋಡ್ತಿದ್ವಿ. ನಿಫ್ಟಿ ಈಗ ಸದ್ಯಕ್ಕೆ ಗುರುವಾರ ಎಕ್ಸ್ಪೈರಿಯಲ್ಲಿದೆ. ಗುರುವಾರ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು, ಅಥವಾ ಯಾವುದೇ ಎಕ್ಸ್ಪೈರಿ ದಿನಗಳಲ್ಲಿ. ಓಕೆ, ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀವಿ. ಸೊ ನಾವು ಆಗ್ಲೇ ಹೇಳ್ದಂಗೆ ಡಿಸ್ಕಾರ್ಡ್ ಅಲ್ಲಿ ನಾವು ಡಿಸ್ಕಷನ್ ಶುರು ಮಾಡಿದ್ವಿ. ಅಲ್ಲಿ ನಾವು ಕಾಲ್ಸ್ ಟಿಪ್ಸ್ ಏನು ಕೊಡ್ತಿಲ್ಲ. ಸೊ ಸುಮ್ಮನೆ ಮಾರ್ಕೆಟ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಕಾಲ್ಸ್ ಟಿಪ್ಸ್ಗೋಸ್ಕರ ಅಲ್ಲಿ ಬಂದು ನಮಗೆ ಕಾಲ್ಸ್ ಕೊಡ್ತಾರೆ ಅಂತ ಅನ್ಕೋಬೇಡಿ. ಸೊ ಅಲ್ಲೂ ಜಾಯ್ನ್ ಆಗಿ, ಲಿಂಕ್ ನಿಮ್ಗೆ ಗೊತ್ತಿದೆ ಎಲ್ಲಿದೆ ಅಂತ, ಫುಟರ್ ಲಿಂಕ್ ಇದೆ, ವಾಟ್ಸ್ಆಪ್ ನಂಬರ್ ನಿಮ್ಗೆ ಗೊತ್ತಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಕ್ವಶನ್ ಇದ್ರೆ ಕಾಮೆಂಟ್ ಮಾಡಿ, ನಮ್ಮನ್ನು ರೀಚ್ ಆಗಿ. ಇಲ್ಲ ಬೇರೆ ಯಾವ್ದಾದ್ರು ಡೇಟ್ ನಲ್ಲಿ ನಿಮಗೆ ವಿಡಿಯೋ ಬೇಕು ಅಂದ್ರೆ ಅದನ್ನು ನಮ್ಗೆ ಕಾಮೆಂಟ್ ಮಾಡಿ ಅಥವಾ ನಮಗೆ ವಾಟ್ಸ್ಆಪ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.